ಮೇಡಮ್ ಎಲ್ಲ ಚಾರ್ಕೋಲ್ ಶೀಟ್ಸ್ ಹಾಕಿರೋದು, ಎಲ್ಲ ವುಡ್ಡೇ. ನೀವು ಫಾಲ್ ಸೀಲಿಂಗ್ ಏನಿದೆ ಅದೆಲ್ಲ ವುಡ್ಡೇ ಮಾಡಿರೋದು. ಸೂಪರ್. ಇದರಲ್ಲೇ ಒಂದು ಕಬೋರ್ಡ್, ಬಟ್ಟೆ ಎಲ್ಲ ಇಡಿಸ್ಕೊಡುತ್ತೆ ವಿತ್ ಸ್ಟೋರೇಜು, ಬ್ಯಾಕ್ ರೆಸ್ಟಿಂಗು. ನೋಡಿ ಇದೆಷ್ಟು ಸಾಫ್ಟ್ ಆಗಿದೆ. ಡೈಮಂಡ್ ಕಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದನ್ನ ಮಂಚ ಇದನ್ನ ಮಾಡಿಸ್ತೀನಿ ಅಂದ್ರೆ ನಿಮ್ಗೆ ಇವತ್ತಿನ ಇದರಲ್ಲಿ 50,000 ರಿಂದ 60,000 ರೂಪಾಯಿ ಮಿನಿಮಮ್ ಕಾಸ್ಟ್ ಆಗುತ್ತೆ. ಜಾಗ್ವಾರ್, ಓಹ್ ಎಲ್ಲ ಜಾಗ್ವಾರ್ ಐಟಮ್ಸ್, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ಫ್ಲೋರ್ ನೋಡಿ, ಫ್ಲೋರ್ ವರ್ಗು ನಿಮ್ಗೆ ಇದು ಹಾಕಿರೋದು, ಟೈಲ್ಸ್ ಹಾಕಿರೋದು. ಫುಲ್ಲು ಟೈಲ್ಸ್ ಕವರಿಂಗ್ ಇದೆ ಇದು. ಫಾಲ್ ಸೀಲಿಂಗು ಕಿಚನ್ಗೆ ಯಾರು ಮಾಡಿಸೋದೇ ಇಲ್ಲ. ಕಿಚನ್ಗೆ ಲೈಟಿಂಗ್ಸ್ ಬೇರೆ ಇದೆ. ಲೈಟಿಂಗ್ಸ್ ಇದೆ. ಎಲ್ಲ ವುಡ್ ಎಲ್ಲ ಅನ್ಸುತ್ತೆ ಅಲ್ಲ? ಯಾವುದು? ಅಲ್ಯೂಮಿನಿಯಂ ಇದೆಲ್ಲ. ಅಲ್ಯೂಮಿನಿಯಂ ನೋಡ್ತಾ ಇದ್ದೀರಾ? ಇದು ರೆಂಟ್ ಪರ್ಪಸ್. ರೆಂಟ್ ಪರ್ಪಸ್. ಎಷ್ಟು 2 ಬೆಡ್ರೂಮ್ಸ್? 2 ಬೆಡ್ರೂಮ್ಸ್. ಒಂದು ಸಿಂಗಲ್ ಬೆಡ್ರೂಮ್ ಯೂಸ್ ಆಗಿದೆ. ಇದು ಸಿಂಗಲ್ ಬೆಡ್ರೂಮ್ ಅಂತ ಅನ್ನಕ್ಕಾಗಲ್ಲ. ದೇವ್ರ ಮನೆಗೆ ನೋಡ್ಬೋದು, ಸ್ಟೆಪ್ಸ್ ಇದೆ ನಿಮಗೆ. ಆಮೇಲೆ ಇಲ್ಲಿ ದೇವ್ರ ಮನೆ ಬರುತ್ತೆ. ಬೇರೆ ನಾನು ಇದನ್ನ ಟಿವಿ ಕ್ಯಾಬಿನೆಟ್ ಅನ್ಕೊಂಡ್ಬಿಟ್ಟೆ. ಇಲ್ಲ ಅದು ಟಿವಿ ಕ್ಯಾಬಿನೆಟ್. ಅದು ಟಿವಿ ಕ್ಯಾಬಿನೆಟ್. ಇದೆಲ್ಲ ವಾಲ್ಗೆ ಫುಲ್ ವುಡ್ ವರ್ಕ್ಸ್ ಮಾಡಿಸಿದ್ದಾರೆ. ವುಡ್ ಮಾಡಿರೋದು. ಫುಲ್ ಗ್ರಿಲ್ಸ್ ಕವರೇಜ್. ಗ್ರಿಲ್ಸ್ ಕವರೇಜ್ ಇದೆ. ಕಂಪ್ಲೀಟ್ ಬಿಲ್ಡಿಂಗ್ ಗ್ರಿಲ್ಸ್ ಇದೆಯಾ? ಹೌದು ಮೇಡಮ್. ಓಕೆನಾ? ಪೆಂಡಲ್ ಆರಾಮ ಫಂಕ್ಷನ್ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು ನೀವು. ಏನಾದರೂ ಫಂಕ್ಷನ್ TBMPಗೆ ಜಸ್ಟ್ 500 ಮೀಟರ್ಸ್ ಇಲ್ಲ. ಬೇಕಾದ್ರೆ ಇಲ್ಲೂ ವ್ಯೂ ಕಾಣಿಸ್ತಿದೆ ನೋಡಿ. ನೀವು ಬ್ಯಾಕ್ ಸೈಡ್ ತಿರುಗಿದ್ರೆ ಇಲ್ಲೂ ಜಿಂದಾಲ್ ಸಿಟಿ ಕಾಣಿಸ್ತಿದೆ ನಮಗೆ. ನೋಡಿ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ನಾನು ನಿಮಗೆ ರೀಸೆಂಟಾಗಿ 2040 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ 3040 ಸೈಟಲ್ಲಿ ವೀಡಿಯೋಸ್ ಏನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ 3040 ವೀಡಿಯೋಸೇ ಇರುತ್ತೆ. ಅರೌಂಡ್ 5 to 6 ಬಿಲ್ಡಿಂಗ್ಸ್ ನಿಮಗೆ ತೋರಿಸ್ತೀನಿ. ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 1.2 crore ಸ್ಟಾರ್ಟ್ ಆಗಿ ನಿಮಗೆ ಎಷ್ಟು ಫ್ಲೋರ್ಸ್ ಬೇಕು, ಎಷ್ಟು ರೆಂಟಲ್ ಇನ್ಕಮ್ ಬೇಕು, ಬೇಸಿಸ್ ಆನ್ ದ್ಯಾಟ್ ನಿಮಗೆ ವೇರಿ ಆಗ್ತಾ ಹೋಗುತ್ತೆ. ಸೊ ತೋರಿಸ್ಕೊಡ್ತೀನಿ ಎಲ್ಲ ಡೀಟೇಲ್ಸ್ ಹೇಗಿದೆ, ಏನೇನಿದೆ, ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಡೌನ್ ಪೇಮೆಂಟ್ ಎಷ್ಟಿದೆ, EMI ಆಪ್ಷನ್ಸ್ ಎಷ್ಟಿದೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಬಂದು ನೀವು ಅವ್ರಿಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದರೆ ಎಕ್ಸ್ಟ್ರಾ 5 lakh rupees ಡಿಸ್ಕೌಂಟ್ ಕೂಡ ಸಿಗ್ತಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕಾವ್ಯದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ನೀವೇನಾದರೂ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ರಿಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದರೆ 5 lakh rupees ಡಿಸ್ಕೌಂಟ್ ಕೂಡ ನಿಮಗೆ ಸಿಗ್ತಿದೆ. ಯಾವುದೇ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರು 5 lakh rupees ಡಿಸ್ಕೌಂಟ್ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಜಸ್ಟ್ ನೀವು ನನಗೆ ಫಾಲೋವರ್ಸ್ ಆದರೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮಾತ್ರ. 3040 ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು. ಇವಾಗ ನೀವು ನೋಡ್ತಾ ಇರೋದು ಕಾರ್ ಪಾರ್ಕಿಂಗು. ಸೊ ಆಲ್ಮೋಸ್ಟ್ 2 ಕಾರ್ ಫುಲ್ ಪಾರ್ಕ್ ಮಾಡಿ ಬೈಕ್ಸ್ನ ಪಾರ್ಕ್ ಮಾಡ್ಬೋದು. ಗ್ರೌಂಡ್ ಫ್ಲೋರು ನಿಮಗೆ ಡಬಲ್ ಬೆಡ್ರೂಮ್ ಬರುತ್ತೆ ವಿತ್ ಡಬಲ್ ಬಾತ್ರೂಮ್. ಸೂಪರ್. ಒಂದು ಅಟ್ಯಾಚ್ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಓಪನ್ ಕಿಚನ್, ಪೂಜಾ ರೂಮು. ಓಪನ್ ಕಿಚನ್ ಇದೆ. ಸೊ ಇನ್ನು ಫಿನಿಶಿಂಗ್ ಆಗಬೇಕು, ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಮಾಡ್ಕೊಡ್ತೀವಿ. ಸೊ ಇದು ಬಂದು ಒಂದು ಬೆಡ್ರೂಮು. ಸೊ ಇಲ್ಲಿ ನಿಮಗೆ ಮಿರರ್ ಬರುತ್ತೆ, ಇಲ್ಲಿ ಒಳಗಡೆ ಸ್ಲೈಡಿಂಗ್. ಹೌದು, ಸ್ಲೈಡಿಂಗ್ ಇದು. ಓಕೆ. ಸೊ ಸೇಮ್ ನಿಮ್ 2040 ಡಿಸೈನ್ಸ್ ಏನಿದೆ, ವಾರ್ಡ್ರೋಬ್ಸ್ ಆಲ್ಮೋಸ್ಟ್ ಬರುತ್ತೆ, ಬಟ್ ಬೇರೆ ಪ್ಯಾಟರ್ನ್ ಹಾಕಿರ್ತಾರೆ ಅಷ್ಟೇ. ಇವಾಗ ಅವ್ರಿಗೆ ಏನ್ ಕಲರ್ ಮ್ಯಾಚಿಂಗ್ ಆಗುತ್ತೆ ಅದನ್ನ ಹಾಕಿರ್ತಾರೆ. ಇದು ಆಸ್ ಯೂಶುವಲ್ ನಿಮಗೆ ವಾಲ್ ಪೇಪರ್ ಬರುತ್ತೆ. ಇಲ್ಲೊಂದು ರೂಮ್ ಬರುತ್ತೆ, ಇಲ್ಲೊಂದು ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಒಂದು ಕಾಮನ್ ಬಾತ್ರೂಮ್ ಮತ್ತೆ ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ರೆಂಟ್ ಪರ್ಪಸ್. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಸೊ ಇದು ಎಷ್ಟು ಫ್ಲೋರ್ಸ್ ಇದೆ ಈ ಬಿಲ್ಡಿಂಗ್ ಅಲ್ಲಿ? ಗ್ರೌಂಡ್ ಫಸ್ಟ್, ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ ವಿತ್ ಸಿಟೇರಿಯಾ. ಇಲ್ಲಿ ಗ್ಯಾಸ್ ಇದು ಮಾಡ್ಕೊಂಡು ಕೊಡ್ತಾರೆ. ಇದು ಕ್ಲೋಸ್ ಮಾಡ್ಕೊಂಡು ಕೊಡ್ತಾರೆ. ಅದೇ ಸ್ವಲ್ಪ ಕೆಲಸ ಇದೆ, ಪೆಂಡಿಂಗ್ ಇದೆ, ಮಾಡ್ಕೊಂಡು ಕೊಡ್ತಾರೆ. ಮಾಡ್ಕೊಟ್ಬಿಡ್ತೀರಾ. ಸೊ ನಿಮ್ಮ 2040 ವಿಡಿಯೋಸ್ ಕೂಡ ಇವ್ರದ್ದು ಅಪ್ಲೋಡ್ ಮಾಡಿದ್ದೀನಿ, ಮೇಲೆ ಲಿಂಕ್ ಬರ್ತಿದೆ, ಹೋಗಿ ಚೆಕ್ಔಟ್ ಮಾಡಿ. ಇದು ಡಿಫ್ರೆನ್ಸ್ ಏನಂದ್ರೆ ನಿಮ್ಗೆ ಏನಾದರೂ ಬಿಗ್ ಸೈಟ್ ಬೇಕು 3040 ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಯೂಸ್ ಬಾಲ್ಕನಿ ಆಗುತ್ತೆ. ದೊಡ್ಡದಾಗಿದೆ ನೋಡಿ ಬಾಲ್ಕನಿ, ಹೆವಿ ದೊಡ್ಡದಿದೆ. ಓ ಸೂಪರ್. 3040 ಯೂಸ್ ಹಾಲ್ ಬರುತ್ತೆ. ಸಿಕ್ಕಾಪಟ್ಟೆ. ಇದು ಏನಂದ್ರೆ 3 ಬೆಡ್ರೂಮ್ ಟೈಪ್ ಬರುತ್ತೆ. ಓಪನ್ ಕಿಚನ್, ಅಗೇನ್ ದೇವ್ರ ಮನೆ ಇದೆ ಇಲ್ಲಿ. ಓಪನ್ ಕಿಚನ್, ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇಲ್ಲಿದೆ ವೆಸ್ಟರ್ನ್ ಕಮೋಡು. ಸಖತ್. ಮೇಲೆ ಕೂಡ ನೀವು ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ. POP ಯೂಸ್ ಲಿವಿಂಗ್ ಏರಿಯಾ ಬರುತ್ತೆ ಮೇಡಮ್. ಹೌದು ದೊಡ್ಡದಾಗಿದೆ. ಇದು ಸ್ಟಡಿ ರೂಮ್ ಟೈಪು. ಗಾಳಿ ಬೆಳಕೆಲ್ಲ ಕ್ಲೀನ್ ಆಗಿ ಬರುತ್ತೆ ನಿಮಗೆ. ಸ್ಟಡಿ ರೂಮ್ ಟೈಪ್ ಬರುತ್ತೆ. ಸೊ ಇಲ್ಲಿ ಒಂದು ಕಾಮನ್
ಕಾಮನ್ ಬಾತ್ರೂಮ್ ಬರುತ್ತೆ ದೊಡ್ಡದಾಗಿ. ಓಹೋ, ಕಾಮನ್ ಬಾತ್ರೂಮು, ವಾಷಿಂಗ್ ಬೇಸಿನ್. ಓಕೆ, ಇದೆ ಇದು ವಾಷಿಂಗ್ ಬೇಸಿನ್. ಒಂದು ಅಟ್ಯಾಚು ಬರುತ್ತೆ. ಅಟ್ಯಾಚು ಇದೆ. ಮಾಸ್ಟರ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ನೋಡಿ. ಸೊ 3 ಬೆಡ್ರೂಮು 3 ಬಾತ್ರೂಮ್ ಬರುತ್ತೆ. 3 ಬೆಡ್ರೂಮು 3 ಬಾತ್ರೂಮ್ ಬರುತ್ತೆ. 2 ಅಟ್ಯಾಚ್ ಬಾತ್ರೂಮು, ಒಂದು ಕಾಮನ್ ಬಾತ್ರೂಮು. ಟೀ ಕುಡ್ ಎಲ್ಲ ಮಾಡ್ತಾ ಇದ್ದೀರಾ? ಹೌದು, ವಿಂಡೋ ಮತ್ತೆ ದೇವ್ರ ಮನೆ ವಿಂಡೋ, ದೇವ್ರ ಮನೆದು ಅದೆಲ್ಲ ಇದೇ ಬರುತ್ತೆ. ನಿಮ್ಗೆ ಎಲ್ಲ ಸ್ಲೈಡಿಂಗ್ ಇರೋದ್ರಿಂದ ಸ್ಪೇಷಿಯಸ್ ಆಗಿ ಬರುತ್ತೆ. ಕಾಟ್ ಹಾಕೊಂಬೋದು ನೀವು, ಏನು ಸಮಸ್ಯೆ ಇಲ್ಲ, ಸ್ಪೇಷಿಯಸ್ ಆಗಿ. ಸೊ ಇದು ಕಾಮನ್ ಟಾಯ್ಲೆಟ್ ಬಂದು ನಿಮಗೆ ಗೆಸ್ಟ್ ಏನಾದರೂ ಬಂದರೆ ಯೂಸ್ ಆಗಿದೆ ನಿಮಗೆ. ಹೌದು, ಸ್ಟೋರಿಂಗ್ ಇದೆ ಇಲ್ಲಿ ಒಳಗಡೆ, ಮೇಲೆ ಸ್ಟೋರಿಂಗ್ ಬರುತ್ತೆ. ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ, ಸ್ಟೋರ್ ಮಾಡ್ಕೊಬಹುದು ಆರಾಮಾಗಿ ನಾಳೆ ಸಾಮಾನುಗಳಿದ್ರೆ. ವಾಶ್ ಬೇಸಿನ್ ಅಲ್ಲಿ ಒಳ್ಳೆ ಸಿಂಗಲ್ ಬೆಡ್ರೂಮ್ ತರ ಆರಾಮಾಗಿ ಸ್ಪೇಷಿಯಸ್ ಆಗಿದೆ ಕಾಮನ್ ಬಾತ್ರೂಮ್. ಸೊ ಫ್ರಂಟ್ ಇನ್ನು ನಿಮಗೆ ಗಾಳಿ ಬೆಳಕು ಹಿಂಗೆ ಇರುತ್ತೆ. ಅವನಾಗ ಇನ್ ಫ್ಯೂಚರ್ ಕಟ್ಕೊಂಡ್ರು ನಿಮಗೆ 6 ಫೀಟ್ ಪ್ಯಾಸೇಜ್ ಇದೆ ಅಲ್ಲಿ. ಎಷ್ಟು ದೊಡ್ಡದಾಗಿ ಪ್ಯಾಸೇಜ್ ಬರುತ್ತೆ. ಹೌದು, ಪ್ಯಾಸೇಜ್ ತುಂಬಾ ದೊಡ್ಡದಿದೆ ಇದು. ಮೇಲೆ ಇರೋದು ರೆಂಟಲ್ ಪರ್ಪಸ್. ರೆಂಟಲ್ ಗ್ರೌಂಡ್ ಮತ್ತೆ ಸೆಕೆಂಡ್ ಫ್ಲೋರ್ ನಿಮ್ಗೆ ರೆಂಟಲ್. ಮತ್ತೆ ಮೆಟ್ಲು ಈಸಿಯಾಗಿ ಹತ್ಬೋದು. ಸ್ಟೇರ್ ಕೇಸು ಜಾಸ್ತಿ ಹೈಟು ಕೊಟ್ಟಿಲ್ಲ. ಹೌದು, ಮೇಲೆ ಇರೋದು ಡಬಲ್ ಬೆಡ್ರೂಮ್ ಇದೆಯಾ? ಸಿಂಗಲ್ ಬೆಡ್ರೂಮ್ ಮೇಡಮ್. ಇದು ಬಿಸಿಲಿಗೆ ನೋಡಿ ಇದೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಆರಾಮಾಗಿ ಗಾಳಿ ಬೆಳಕೆಲ್ಲ ಚೆನ್ನಾಗಿ. ಮೇಡಮ್ ನಿಮಗೆ ಪೆಂಡಾಲ್ ಖರ್ಚೆ ಇರೋದಿಲ್ಲ, ಬನ್ನಿ. ಪೆಂಡಾಲ್ ಹಾಕ್ಸ್ಬಿಟ್ಟಿದ್ದೀರಾ? ಪೆಂಡಾಲ್ ಖರ್ಚೆ ಬರೋದಿಲ್ಲ, ಆ ಥರ ಇದೆ. ಯೂಸ್ ಆಗಿದೆ ದೊಡ್ಡದಾಗಿ. ಏನಪ್ಪ ಈ ಪೆಂಡಾಲ್ಗೆ ಎಷ್ಟು ಖರ್ಚು ಮಾಡಿರ್ತಾರೋ. ಇಲ್ಲಿ ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಓಕೆ, ಅದು ಏನು ಸ್ಪೇಷಿಯಸ್ ಇದೆ. ಹೌದು, ಸಿಕ್ಕಾಪಟ್ಟೆ. ದೇವ್ರ ಮನೆ, ಓಪನ್ ಕಿಚನ್ ಇದೆ, ದೇವ್ರ ಮನೆ ಇದೆ, ಒಂದು ರೂಮ್ ಬರುತ್ತೆ, ರೂಮ್ ಇದೆ, ಒಂದು ಬಾತ್ರೂಮ್ ಬರುತ್ತೆ. ರೂಮಲ್ಲಿ ನೋಡಿ ಗಾಳಿ ಬೆಳಕು, ಕಬೋರ್ಡ್ಸು, ಸ್ಲೈಡಿಂಗು, ಮಿರರು, ಎಲ್ಲದಕ್ಕೂ ಮಿರರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆರಾಮಾಗಿ ಮಿರರ್ ಫಿಟ್ ಮಾಡ್ಕೋಬೋದು. ಓಕೆ, ಇದು ಬಾತ್ರೂಮ್ ಅಲ್ವಾ? ಓಕೆ, ಡನ್. ಮೇಡಮ್ ಈ ಬಿಲ್ಡಿಂಗ್ ಬಂದು ನಿಮಗೆ BBMPಗೆ ಜಸ್ಟ್ 500 ಮೀಟರ್ಸು ಇಲ್ಲ. ಓಹೋ, ಅಷ್ಟೇನಾ? ಅಷ್ಟೇ. ನಿಮಗೆ ಬೇಕಾದ್ರೆ ಇಲ್ಲೂ ವ್ಯೂ ಕಾಣಿಸ್ತಿದೆ ನೋಡಿ. ನೀವು ಬ್ಯಾಕ್ ಸೈಡ್ ತಿರುಗಿದ್ರೆ ಇಲ್ಲೂ ಜಿಂದಾಲ್ ಸಿಟಿ ಕಾಣಿಸ್ತಿದೆ ನಮಗೆ ನೋಡಿ. ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ. ಇದು ಹೆಸರುಘಟ್ಟ ರೋಡ್ಗೆ ನಿಯರ್ ಆಗುತ್ತೆ ನಿಮಗೆ. ಜಸ್ಟ್ ಹೆಸರುಘಟ್ಟ ರೋಡ್ಗೆ 1.5 ಕಿಲೋಮೀಟರ್ಸ್ ಅಷ್ಟೇ. ಹೆಸರುಘಟ್ಟ ಮೇನ್ ರೋಡ್ಗೆ ಸೀಡೆದಳ್ಳಿ ಅಂತ ಇದೆ. ಸೀಡೆದಳ್ಳಿ ಬಂದು ನಿಮಗೆ BBMP ಲಿಮಿಟ್ ಲಾಸ್ಟ್ ಆಗುತ್ತೆ. ದಾಸರಳ್ಳಿ ಇದ್ರ ಬರುತ್ತೆ, ದಾಸರಳ್ಳಿ BBMP ವಾರ್ಡ್ಗೆ ಅಲ್ಲಿ ಲಾಸ್ಟ್ ಆಗುತ್ತೆ. ಅದ್ರ ಅಟ್ಯಾಚ್ ಇರೋದೇ ತೋಟದಗುಡದಲ್ಲಿ. ಆಸ್ ಪರ್ ನಿಮಗೆ BBMP ಗೈಡ್ಲೈನ್ ಇದರಲ್ಲಿ ಇರುವಂಥದ್ದು 1 ಕಿಲೋಮೀಟರ್ ಏನು ಡಿಸ್ಟೆನ್ಸ್ ಅಲ್ಲಿ ಇದೆ BBMP ಇಂದ, ನೆಕ್ಸ್ಟ್ ಅದನ್ನ BBMPಗೆ ಸೇರ್ಪಡೆ ಮಾಡ್ಕೊಬೇಕು ಅಂತ ಇರೋದು. ಸೊ ಇದು BBMP ಅಟ್ಯಾಚ್ ಇರೋದ್ರಿಂದ ಇನ್ ಫ್ಯೂಚರ್ ಎನಿ ಟೈಮ್ BBMP ಆಗೋ ಚಾನ್ಸಸ್ ಇದೆ. ನೀವು ಇವತ್ತು ಏನು ಪ್ರಾಪರ್ಟಿ ಕೊಟ್ಟು ತಗೊಂಡಿದ್ದೀರಾ ಅದು ನೆಕ್ಸ್ಟ್ ಇದೆ ಒಂದು 30 to 40% ರೈಸ್ ಆಗುತ್ತೆ ಖಂಡಿತ. ಸೊ ಹಾಗಾಗಿ ಎಷ್ಟು 500 ಮೀಟರ್ಸ್ BBMPಗೆ ಅಟ್ಯಾಚ್. ಮೇಡಮ್ ಇದೇ ಗ್ರೌಂಡು ಫಸ್ಟು ಮತ್ತೆ ಒಂದು ಸಿಂಗಲ್ ರೂಮ್ ಅಥವಾ ಇನ್ನೊಂದು ಗ್ರೌಂಡು ಫಸ್ಟ್ ಸೆಕೆಂಡ್ ಇರೋವಂಥದ್ದು BBMPಲಿ 2,20,00,000 ಮೇಡಮ್. ಹೌದು, 34. ಸೊ 2 ಕೋಟಿ. ಅದು BBMP ಬಿ ಖಾತಾನೆ, ಎ ಖಾತಾ ಅಲ್ಲ, ಬಿ ಖಾತಾನೆ. ಎ ಖಾತಾನು ಸಿಗುತ್ತೆ, ಬಟ್ ಅದೇ ನಿಮ್ಗೆ ಮಿನಿಮಮ್ 2 CR ಇಲ್ಲ 1.9 ಇದಿರುತ್ತೆ, ಅಷ್ಟಿರುತ್ತೆ. ಬಟ್ ಇದು 135 ವಿತ್ ನೆಗೋಷಿಯೇಷನ್. ಸೂಪರ್. ಇದು ನೋಡಿ, ಮೋಡ್ಗೆಲ್ಲ ನಾವು ಟೈಲ್ಸ್ ಹಾಕಿರೋದು ಪೂರ್ತಿ, ಯಾವುದು ಖಾಲಿ ಬಿಟ್ಟಿಲ್ಲ. ಯಾವುದು ಖಾಲಿ ಇಲ್ಲ. ಬಟ್ಟೆ ಒಗೆಯೋದಕ್ಕಾಗಲಿ, ಓಕೆನಾ? ಪೆಂಡಲ್ ಆರಾಮಾಗಿ ಫಂಕ್ಷನ್ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು ನೀವು. ಏನಾದರೂ ಫಂಕ್ಷನ್ ಬಟ್ಟೆ ಒಗೆಯೋದಕ್ಕೆಲ್ಲ ಎಷ್ಟು ವಿಶಾಲವಾಗಿ ಜಾಗ ಬಿಟ್ಟಿದೆ. ಆಮೇಲೆ ಮೇಲೆ ಸ್ಟೇರ್ ಕೇಸ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ, ಕೂಡ ವ್ಯೂ ಸಿಗುತ್ತೆ ನಮಗೆ. ಹೌದು, ಸೂಪರ್. ಸೊ ಇಲ್ಲಿ ಅರೌಂಡ್ ನಾನು 4 to 5 ಬಿಲ್ಡಿಂಗ್ಸ್ ತೋರಿಸ್ತಾ ಇದ್ದೀನಿ. ಸೊ ಒಂದ್ ಬಿಲ್ಡಿಂಗ್ ಆದ್ಮೇಲೆ ತಿರ್ಗಾ ನೆಕ್ಸ್ಟ್ ಬರೋ ಬಿಲ್ಡಿಂಗು ಔಟರ್ ವ್ಯೂ ಹೇಗಿದೆ ಅಂತ ತೋರಿಸಿ ಆಮೇಲೆ ನಿಮಗೆ ಒಳಗಡೆ ತೋರಿಸ್ತಿದ್ದೀನಿ. ಸೊ 30-40 ಡೈಮೆನ್ಷನ್ ಅಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಮತ್ತೆ ಪ್ಯಾಟರ್ನ್ ಡಿಸೈನ್ಸ್ ಇರೋ ಬಿಲ್ಡಿಂಗ್ಸ್ ನ ತೋರಿಸ್ತೇನೆ. ನಮ್ಮಿದು 30-40 ಸೈಟು, ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು, ಓಕೆನಾ? ಸೊ ಗ್ರೌಂಡು ಡಬಲ್ ಬೆಡ್ರೂಮು, ಪಾರ್ಕಿಂಗು, ಸೇಫ್ಟಿ ಗ್ರಿಲ್ ಬರುತ್ತೆ. ಫಸ್ಟ್ ಫ್ಲೋರು 3 ಬೆಡ್ರೂಮು, ಸೇಫ್ಟಿ ಗ್ರಿಲ್ ಬರುತ್ತೆ. ಸೆಕೆಂಡ್ ಫ್ಲೋರ್ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ, ಓಕೆನಾ? ಇದು ನಿಯರ್ ಬೈ ಬಸ್ ಸ್ಟ್ಯಾಂಡ್ಸ್, ವಾಕಬಲ್ ಡಿಸ್ಟೆನ್ಸ್, ಶಾಪ್ಸ್, ಬಸ್ ಸ್ಟಾಪ್ಗೆ, ಮೆಡಿಕಲ್ ಸ್ಟೋರ್ ಎಲ್ಲದಕ್ಕೂ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಇದು 1 CR 40 lakhs, ನೆಗೋಷಿಯಬಲ್, 30-40 ಡೈಮೆನ್ಷನ್ ವಿತ್ ಫುಲ್ಲಿ ಫರ್ನಿಶ್. ಈಗ ಆಲ್ಮೋಸ್ಟ್ ಫೈನಲ್ ವರ್ಕ್. 2 ಕಾರ್ಸ್ ಪಾರ್ಕ್ ಮಾಡ್ಬೋದು. 2 ಕಾರ್, ಇವಾಗ ಆಲ್ರೆಡಿ ಒಂದು ಕಾರ್ ಪಾರ್ಕ್ ಆಗಿದೆ. ಈ ಜಾಗದಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಬೋದು. ಇದೆಲ್ಲ ಸಿಲಿಂಡರ್ಸ್. ಔಟ್ ಸೈಡ್ ಇದು ಬಂದು SS ಬರುತ್ತೆ ಮೇಡಮ್. ಇದು SS ರೈಲಿಂಗ್ಸ್ ಮಾಡೋವಂಥದ್ದು. ಈಗ ಗ್ರೌಂಡ್ ಫ್ಲೋರ್ ಇದೀವಿ ನಾವು. ಗ್ರೌಂಡ್ ಫ್ಲೋರ್ಸ್ಗೆಲ್ಲ ಗ್ರಿಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಸೇಫ್ಟಿ ಗ್ರಿಲ್ ಪೂರ್ತಿಯಾಗಿ. ಇದು ನಿಮಗೆ ಪ್ಯಾಸೇಜ್ ಸಿಗುತ್ತೆ.
ಅವತ್ತಿನ ಇದ್ರ ಬ್ಯಾಕ್ ಸೈಡ್ಗೆ ನಿಮ್ಗೆ ಪ್ಯಾಸೇಜ್ ಸಿಗುತ್ತೆ, ಹಾಗಾಗಿ ವೆಂಟಿಲೇಷನ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಕತ್ಲು ಅನ್ಸಲ್ಲ ನಿಮಗೆ. ಹೌದು. ಸೊ ಹಾಗಾಗಿ ಇದು ಗ್ರೌಂಡ್ ಫ್ಲೋರು. ಮತ್ತೆ ಎಲ್ಲ ಟೀ ಕುಡ್ಡೆ ಯೂಸ್ ಮಾಡಿರೋದು. ಇದನ್ನು ಕಂಪ್ಲೀಟ್ ಟೀ ಕುಡ್ ಇದೆ. ಟೀ ಕುಡ್ ಇದೆ. ಓಕೆ. ಸೊ ಗ್ರೌಂಡ್ ಇದು ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್. ಈಗೇನು ಸ್ವಲ್ಪ ಗೊತ್ತಾಗೋದಿಲ್ಲ. ಹೌದು. ಸೊ ಹಾಗಾಗಿ ಬಟ್ ಆಲ್ಮೋಸ್ಟ್ ಒಂದು 70-80% ಕಂಪ್ಲೀಟ್ ಆಗಿದೆ. ವಿತಿನ್ ಒಂದು 2 weeks ಅಲ್ಲಿ ಫುಲ್ A to Z ಕಂಪ್ಲೀಟ್ ಆಗ್ಬಿಡುತ್ತೆ. ಅದೇ ಅವರು ಆರ್ಡರ್ ಸೊ ಇದು ವಿತ್ ಅಟ್ಯಾಚ್ ಬಾತ್ರೂಮು. ಗ್ರೌಂಡ್ ಫ್ಲೋರ್ ಅಲ್ಲಿ 2 ಬಾತ್ರೂಮು 2 ಬೆಡ್ರೂಮ್ ಬರುತ್ತೆ. ಇದು ನಿಮಗೆ ರೆಂಟೇನೆ ಒಂದು 10,000 to 12,000 ಬರುತ್ತೆ ಮೇಡಮ್. ಹೌದು. 2 ಬಾತ್ರೂಮು 2 ಬೆಡ್ರೂಮ್ಸ್. ಅದು ಸ್ಪೇಷಿಯಸ್ ಆಗಿದೆ ಎಲ್ಲ. ಹೌದು. ವುಡ್ ವರ್ಕ್ಸ್ ಕೂಡ ಆಗ್ತಾ ಇದೆ. ಸೂಪರ್. ಮೇಲೆ ನೋಡಿ, ಮೇಲೆ POP ವರ್ಕ್ಸ್ ಕೂಡ ನಡೀತಾ ಇದೆ. ಸೊ ಇದೊಂದು 70-80% ಕಂಪ್ಲೀಷನ್ ಅಲ್ಲಿ ಇದೆ. ನೋಡಿ ಇಲ್ಲಿ ನಿಮಗೆ ಇನ್ನ ಇಲ್ಲ. ವೆಂಟಿಲೇಷನ್ ಸಮಸ್ಯೆ ಇಲ್ಲ. ಫುಲ್ ಪ್ಯಾಸೇಜ್ ಇದೆ. ಓಕೆ ಓಕೆ ಓಕೆ. ವಿಶಾಲವಾಗಿದೆ. ಆಮೇಲೆ ಫುಲ್ ಗ್ರಿಲ್ಸ್ ಕವರೇಜ್ ಇದೆ. ಕಂಪ್ಲೀಟ್ ಬಿಲ್ಡಿಂಗ್ ಗ್ರಿಲ್ಸ್ ಇದೆಯಾ? ಹೌದು ಮೇಡಮ್. ಫಸ್ಟ್ ಫ್ಲೋರ್ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಇದೆ. ಸೆಕೆಂಡ್ ಫ್ಲೋರ್ ಏನು ಅವಶ್ಯಕತೆ ಇಲ್ಲ. ಹೌದು. ಓಕೆ. ಸೊ ಈಗ ಮೇಲೆ ಇರೋದು ಓನರ್ ಯೂಸ್. ಫಸ್ಟ್ ಫ್ಲೋರ್ ಓನರ್ ಪ್ರಿಫರೆನ್ಸ್. ನಿಮಗೆ ಸ್ಟೇರ್ ಕೇಸ್ ಯೂಸ್ ಆಗಿದೆ. ನೀವು ಈಸಿಯಾಗಿ ಹತ್ಬೋದು. ಸರ್ ವಯಸ್ಸಾದವ್ರು ಹತ್ತಕ್ಕಾಗಲ್ಲ ಆ ಥರ ಏನಿಲ್ಲ. ಸಾಮಾನ್ಯಗಳು ಸಾಕ್ಸಕ್ಕೂ ಈಸಿ ಆಗುತ್ತೆ. ನೋಡಿ ಇದಕ್ಕೂ ಸೇಫ್ಟಿ ಗ್ರಿಲ್ ಬರುತ್ತೆ. ಓಕೆನಾ? ಸೂಪರ್. ಅಗೇನ್ ಇದು 8 ಇಂಚ್ ವಾಸ್ಕಲ್ ಬರುತ್ತೆ. 8 ಇಂಚು. ಸೊ ಇದು ಟೀ ಕುಡ್ಡು ಎಲ್ಲ ಫಿನಿಶಿಂಗ್ ಫೈನಲ್ ಆಗುತ್ತೆ. ಟೀ ಕುಡ್ ಎಲ್ಲ ಮಾಡ್ತಾ ಇದ್ದೀರಾ? ಹೌದು. ವಿಂಡೋ ಮತ್ತೆ ದೇವ್ರ ಮನೆ ವಿಂಡೋ, ದೇವ್ರ ಮನೆದು ಅದೆಲ್ಲ ಇದೇ ಬರುತ್ತೆ. ಓಕೆ. ಫುಲ್ ವಾಲ್ ಕೋಟ್ ಬರುತ್ತೆ. ವಾಲ್ ಲ್ಯಾಮಿನೇಟು. ಇದು ಹಾಲು. ದೇವ್ರ ಮನೆ ನಿಮಗೆ ಹೈಟ್ ಆಗಿದೆ. ಬೇರೆ ಇದನ್ನ ಟಿವಿ ಕ್ಯಾಬಿನೆಟ್ ಅನ್ಕೊಂಡ್ಬಿಟ್ಟೆ. ಇಲ್ಲ ಅದು ಟಿವಿ ಕ್ಯಾಬಿನೆಟ್. ಅದು ಟಿವಿ ಕ್ಯಾಬಿನೆಟ್. ಇದೆಲ್ಲ ವಾಲ್ಗೆ ಫುಲ್ ವುಡ್ ವರ್ಕ್ಸ್ ಮಾಡಿಸಿದ್ದಾರೆ. ವುಡ್ ಮಾಡಿರೋದು. ನೋಡಿ ನೀವು ವಾಲ್ ಎಲ್ಲ ಕಂಪ್ಲೀಟ್ ವುಡ್ ಇಂದಾನೆ ಮಾಡಿದ್ದಾರೆ. ಈ ಮೇಲೆ ನಿಮಗೆ ವಾಲ್ ಪೇಪರ್ಸ್ ಬರುತ್ತೆ. ಈ ವುಡ್ ಕೋಟ್ ಮೇಲ್ಗಡೆ ವಾಲ್ ಪೇಪರ್ಸ್ ಬರುತ್ತೆ. ಆಮೇಲೆ POP ನೋಡಿ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಮಾಡಿದ್ದಾರೆ. ಇದು ನಿಮಗೆ ಕಿಚನ್ ಬರುತ್ತೆ. ಇದು ದೇವ್ರ ಮನೆಗೆ ನೋಡ್ಬೋದು. ಸ್ಟೆಪ್ಸ್ ಇದೆ ನಿಮಗೆ. ಆಮೇಲೆ ಇಲ್ಲಿ ದೇವ್ರ ಮನೆ ಬರುತ್ತೆ. ಸೊ ಇಲ್ಲಿ ಕಿಚನ್ ವರ್ಕ್ ಆಗ್ತಾ ಇದೆ. ಸೊ ನೋಡಿ ಕಿಚನ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಇದೇನ ಕಂಪ್ಲೀಷನ್ ಸ್ಟೇಜಲ್ಲಿದೆ. ಹೌದು. ಇದು ಮಾಸ್ಟರ್ ಬೆಡ್ರೂಮು. ಓಕೆ ಓಕೆ. ಇದು ಮಾಸ್ಟರ್ ಬೆಡ್ರೂಮ್. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಮಸ್ಕಿಟೋದು. ಓಕೆ ಡನ್. ನೋಡಿ ತೆಗೆದ್ರೆ ನಿಮಗೆ ಹೆವಿ ಬೆಳಕು, ಎಲ್ಲಿ ನೋಡಿದ್ರು ಸನ್ಲೈಟ್ ತುಂಬ ಚೆನ್ನಾಗಿದೆ. ಯೂಜ್ ಬಾತ್ರೂಮ್ ಬರುತ್ತೆ. ಅಟ್ಯಾಚ್ಡ್ ಬಾತ್ರೂಮ್ ಅಲ್ವಾ? ಓಹೋ ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ಸಿಂಗಲ್ ಬೆಡ್ರೂಮ್ ಅಷ್ಟು ದೊಡ್ಡದಾಗಿದೆ ಬಾತ್ರೂಮು. ಇಲ್ಲಿ ನಿಮಗೆ ವಾಶ್ ಬೇಸಿನ್ ಬರುತ್ತೆ. ಬೇಕು ಅಂದರೆ ನೀವು ವಾಷಿಂಗ್ ಮಿಷಿನ್ ಕೂಡ ನೀವು ಮಾಡ್ಕೋಬೋದು. ಸೊ ಇದು 2 ರೂಮ್ಗೂ ಒಂದು ಕಾಮನ್ ಬಾತ್ರೂಮ್. 2 ರೂಮ್ಗೂ ಎಲ್ಲ ರೂಮು ಸ್ಪೇಷಿಯಸ್ ಇದೆ. ಹೌದು. ಸೊ ಬೆಡ್ ಕಾಟ್ ಹಾಕಿ ಮತ್ತೆ ಇದೆಲ್ಲ ಸ್ಲೈಡಿಂಗ್ ಬರುತ್ತೆ. ಸ್ಲೈಡಿಂಗ್. ಸೊ ಅಲ್ಲಿ ನೀವು ಕಾಟ್ ಹಾಕೊಬಹುದು. ಹೌದು. ಕಾಟ್ ಹಾಕೊಂಡ್ರೆ ಇಷ್ಟು ಜಾಗ ಮಿಗಿಲುತ್ತೆ. ನಿಮಗೆ ಡೋರ್ ಬಂದು ಈ ತರ ಈ ಫೇಸಿಂಗ್ ಬರೋದ್ರಿಂದ ಇಷ್ಟು ನೀವು ಕಾಟ್ ಹಾಕೊಬಹುದು. ಹೌದು. ಸೊ ಹಾಗಾಗಿ ಇಲ್ಲೊಂದು ರೂಮ್ ಬರುತ್ತೆ. 3 bedrooms ಅದು. ಸ್ವಲ್ಪ ಇದೆಲ್ಲ ಇದಿರೋದಕ್ಕೆ ವುಡ್ ಎಲ್ಲ ಇರೋದಕ್ಕೆ ನಿಮಗೆ ಚಿಕ್ಕದಾಗಿ ಕಾಣಿಸ್ಬೋದು. ಎಲ್ಲ ಸ್ಪೇಷಿಯಸ್ ಇದೆ. ನೋಡಿ ಎಲ್ಲ ಸ್ಲೈಡಿಂಗ್. ಎಲ್ಲದಕ್ಕೂ ಸ್ಲೈಡರ್ಸ್ ಯೂಸ್ ಮಾಡಿದ್ದೀರಾ. ಮಿರರ್ಸ್ ಇದೆ. ಮೇಲೆ POP. ಈಸಿ ಲಾಕ್ ಆಗುತ್ತೆ. ಯಾವುದು ಶಬ್ದ ಬರಲ್ಲ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಇದು ಬರುತ್ತೆ. ಓಕೆ ಸೂಪರ್. ಎಲ್ಲ ಈಗ ಕನ್ಸ್ಟ್ರಕ್ಟ್ ಆಗ್ತಿದೆ. ನೀವು ವಿಡಿಯೋ ನೋಡಿ ಬಂದು ವಿಸಿಟ್ ಮಾಡೋ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ಮೇನ್ಲಿ 30-40 ಟ್ರಿಬಲ್ ಬೆಡ್ರೂಮ್ ಬೇಕು ಅಂದವಾಗ ಈಗ ಅಲ್ಲೊಂದು ತೋರಿಸಿದ್ದೆ. ಈಗ ಇದೊಂದು ತೋರಿಸ್ತಾ ಇದ್ದೀನಿ. ಇನ್ನೊಂದು ಫಸ್ಟ್ ಇನ್ನ 2 ಬಿಲ್ಡಿಂಗು ಟ್ರಿಬಲ್ ಬೆಡ್ರೂಮ್ ಬರುತ್ತೆ. ಡೂಪ್ಲೆಕ್ಸ್ ಬೇಡ ನಮಗೆ, ಟ್ರಿಬಲ್ ಬೆಡ್ರೂಮ್ ಬೇಕು ಅನ್ನೋರು ಬೇಗ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಓಕೆ. ಸೊ ಇದೇನು ಬರುತ್ತೆ ಇವಾಗ? ಒಂದು ಸಿಂಗಲ್ ಬೆಡ್ರೂಮು ಯೂಸ್ ಆಗಿದೆ. ಇದು ಸಿಂಗಲ್ ಬೆಡ್ರೂಮ್ ಅಂತ ಅನ್ನಕ್ಕಾಗಲ್ಲ. ಓಪನ್ ಕಿಚನ್ ಬೇರೆ. ಓಪನ್ ಕಿಚನ್. ದೇವ್ರ ಮನೆ ಇದೆ ನೋಡಿ ಸಿಂಗಲ್ ಬೆಡ್ರೂಮ್ ಅಲ್ಲಿ. ದೇವ್ರ ಮನೆ ಓಪನ್. ಮೇಡಮ್ ನಿಮಗೆ ಮಿನಿಮಮ್ ಒಂದು 8,000 ಆದರೂ ನಿಮ್ಗೆ ರೆಂಟ್ ಸಿಗುತ್ತೆ ಮಿನಿಮಮ್. ಹೌದು ನೋಡಿ. ನೀವು 30-40 ತಗೊಂಡು ಟ್ರಿಬಲ್ ಬೆಡ್ರೂಮಲ್ಲಿ ನೀವು ಸ್ಟೇ ಮಾಡಿದ್ರೆ ಒಂದು 20,000 ರೆಂಟ್ ತೊಗೊಬೋದು. ಹೌದು. ಕೆಳಗೆ ಮೇಲೆ ಬಾತ್ರೂಮ್ ನೋಡಿ ತುಂಬ ವಿಶಾಲವಾಗಿದೆ. ಇದು ಆರಾಮಾಗಿ ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ಸೇರಿಸ್ಕೊಬೋದು ನೀವು. ಓಕೆ. TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಸಿಂಗಲ್ ಬೆಡ್ರೂಮ್ ಅಂತಾನೆ ಅನ್ಸಲ್ಲ, ಅಷ್ಟೊಂದು ವಿಶಾಲವಾಗಿದೆ ನೋಡಿ. ನೀವು ಪಕ್ಕದಲ್ಲೂ ಬೇಕಾದ್ರೆ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಮಾಡ್ಕೊಬೋದು. ಒಂದು ಮೋಲ್ಡ್ ಹಾಕೊಂಡ್ರೆ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಆಗುತ್ತೆ.
ಹೌದು 30-40 ಸೈಟ್ ಮೇಡಮ್. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರು, ಅಗೇನ್ ಗ್ರೌಂಡ್ ಫ್ಲೋರು, ಡಬಲ್ ಬೆಡ್ರೂಮು, ಡಬಲ್ ಕಾರ್ ಪಾರ್ಕ್ ಮಾಡಿದ್ವಿ. ಫಸ್ಟ್ ಫ್ಲೋರು ತ್ರಿಬಲ್ ಬೆಡ್ರೂಮು ವಿತ್ ಬಾಲ್ಕನಿ. ಇದು ಬಂದು 1 CR 20 lakhs ಮಿನಿಮಮ್ ಇದೆ. ಇದೇ ನಿಮಗೆ ನಿಯರ್ ಬೈ ಪ್ಲೇಸಲ್ಲಿ 30-40 ಪೂರ್ತಿ G+1 ಕನ್ಸ್ಟ್ರಕ್ಷನ್ ಆಗಿರೋವಂಥದ್ದು. ಪ್ರೈಸ್ ಸ್ಟಾರ್ಟಿಂಗೇ ಇದು 30-40ಲಿ 1,20,00,000 ಸ್ಟಾರ್ಟಿಂಗ್ ಪ್ರೈಸು. ಅದು ಗ್ರೌಂಡು ಫಸ್ಟ್ಗೆ ವಿತ್ ಫುಲ್ಲಿ ಫರ್ನಿಶು. ಸೊ ಇದು ಫರ್ನಿಶ್ ಬಂದು ಬೇರೆ ಥರನೇ ಇದೆ, ಸ್ವಲ್ಪ ಧೂಳಿದೆ ಈಗ ನೋಡೋದಕ್ಕಷ್ಟೇ, ಬಟ್ ಎಲ್ಲ ವಾಷಬಲ್ ಮಾಡ್ಕೊಂಡು ಕೊಡ್ತಾರೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿ ಇದೆ. ಸೊ ಗ್ರೌಂಡ್ ಫ್ಲೋರು ಡಬಲ್ ಬೆಡ್ರೂಮು, ಅಗೇನ್ ಡಬಲ್ ಬಾತ್ರೂಮ್ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್. ಓಕೆ, ಇದು ಹೌದು ಸೇಫ್ಟಿ ಗ್ರಿಲ್ ಬರುತ್ತೆ. ರೋಡ್ ಇದೆ, ಸೇಫ್ಟಿ ಗ್ರಿಲ್ಸ್. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಪಾರ್ಕಿಂಗ್ ನೋಡಿ ಆರಾಮಾಗಿ 2 ಕಾರ್ ಪಾರ್ಕಿಂಗ್ ಇಲ್ಲೂ ಆಗುತ್ತೆ. ಇದು ಫಸ್ಟ್ ಫ್ಲೋರು. ವಾಷಿಂಗ್ ನಡೀತಾ ಇದೆ. ಓಕೆ, ಸೊ ನೀವು ಬರೋ ಅಷ್ಟೊತ್ತಿಗೆಲ್ಲ A to Z ವಾಶ್ ಆಗ್ಬಿಟ್ಟಿರುತ್ತೆ. ಎಲ್ಲ ಕಂಪ್ಲೀಟ್ ವಾಶ್ ಆಗ್ಬಿಟ್ಟಿರುತ್ತೆ. ಈ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಎಷ್ಟು ಬಿಲ್ಡಿಂಗ್ಸ್ ಇದೆ ಎಲ್ಲ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾರೆ. ಸೊ ಇದು 30-40 ಗ್ರೌಂಡ್ ಫ್ಲೋರ್ ಅಲ್ಲಿ. ಇದು ಫಸ್ಟ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರ್ ಇನ್ನೂ ವಾಶ್ ಆಗಿಲ್ಲ. ಡಬಲ್ ಬೆಡ್ರೂಮ್ ಬರುತ್ತೆ. ಇದು ಫಸ್ಟ್ ಫ್ಲೋರ್. ಇದು ಹಾಲ್. ಓಕೆನಾ? ಯೂಜ್ ಟಿವಿ ಕ್ಯಾಬಿನ್ ಬರುತ್ತೆ. ವೈಟ್ ಕಾಂಬಿನೇಷನ್ ಇದು. ಹೌದು. ಇಲ್ಲಿ ಬನ್ನಿ, ಓಪನ್ ಕಿಚನ್. ಇದು ಒಂದು ರೂಮ್ ಬರುತ್ತೆ. ಓಕೆ, ಬನ್ನಿ ಇದು ಒಂದು ರೂಮ್ ಬರುತ್ತೆ. ಓಕೆ, ಇದೆಲ್ಲ ನಿಮಗೆ ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ಬರೋದು. ವೈಟ್ ಕಾಂಬಿನೇಷನ್ ಬಿಟ್ಟಿದ್ದಾರೆ. ಬೇಕಾದ್ರೆ ಅವ್ರ ಬೇಕಾದ್ರೆ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಆಮೇಲೆ ಒಂದೊಂದು ವಾಲ್ ಪೇಪರ್ ಬರುತ್ತೆ ಒಂದೊಂದು ರೂಮ್ಗೆ. ಸೊ ಅದೇ. ಓಕೆ, ಸೂಪರ್. ಕಿಚನ್ ಬರುತ್ತೆ ನಿಮಗೆ. ಎಕ್ಸಿಸ್ಟ್ಗೆ ಆಪ್ಷನ್ ಇದೆ. ಮತ್ತೆ ಕಿಚನ್ ಫುಲ್ಲು ನಿಮಗೆ ಅಲ್ಲಿ ನೋಡಿ ರೂಫ್ವರೆಗೂ ಟೈಲ್ಸ್ ಕೋಟ್ ಆಗಿದೆ. ಕಂಪ್ಲೀಟ್ ಟೈಲ್ಸ್ ಇದೆ, ಏನು ಕೊಳೆ ಆಗೋದಿಲ್ಲ. ನೀವು ಇಲ್ಲಿ ಚಿಕ್ಕದಾಗೆ ಒಂದು ಅಲ್ಲಿ ಫ್ರಿಡ್ಜ್ ಆಪ್ಷನ್, ಚಿಕ್ಕದಾಗ ಒಂದು ಡೈನಿಂಗ್ ಟೇಬಲ್ ಹಾಕೊಂಬೋದು. ಡೈನಿಂಗ್ ಟೇಬಲ್ ಮಾಡ್ಕೊಬಹುದು. ಹೌದು, ದೇವ್ರ ಮನೆ. ಆಗಿದೆ. ಸೊ ಇಲ್ಲಿ ನಿಮ್ಗೆ ಇನ್ನೂ ಆರ್ಚ್ ಬರುತ್ತೆ. ಇಲ್ಲಿ ಬರುತ್ತೆ, ಇಲ್ಲಿ ಪಕ್ಕದಲ್ಲಿ ಆರ್ಚ್ ಬರುತ್ತೆ ಈ ತರ. ಅದು ಗಣೇಶಂದು ಮೇಲ್ಗಡೆ ಇರೋದು. ಸೊ ಇದೆಲ್ಲ ಟೀ ಕುಡ್ ಬರುತ್ತೆ. ಬನ್ನಿ, ಇದು ಹಾಲ್ ಆಯ್ತಲ್ಲ. ಸೊ ಇದು ಬಂದು ನಿಮಗೆ ಯೂಸ್ ಬಾತ್ರೂಮ್ ದೊಡ್ಡದಾಗಿದೆ ಇದು. ಓಕೆ, ಕಾಮನ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಡೋರ್ಸ್ ಬರುತ್ತೆ. ಇಲ್ಲಿ ಡೋರ್ ಬರುತ್ತೆ, ಇಲ್ಲಿ ಡೋರ್ ಬರುತ್ತೆ. ಇಲ್ಲಿ ಆಪ್ಷನಲ್ ಒಂದು ವಾಷಿಂಗ್ ಮಿಷಿನ್, ಇಲ್ಲ ಅಂದ್ರೆ ಹ್ಯಾಂಡ್ ವಾಶ್. ಓಕೆ, ಸೊ ಇದು ಇಲ್ಲಿ ಕಾಟ್ ಕೂಡ ಇದೆ. ಅದು ಮಾಸ್ಟರ್ ಬೆಡ್ರೂಮು. ಕಾಟ್ಸ್ ಇದೆ. ಬೆಡ್ ನೋಡಿ, ಡಿಸೈನ್ ನೋಡಿ, ಅಲ್ಲಿನ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಪೆಂಡಿಂಗ್ ಇದೆ. ಇದು ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡಬಹುದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆಷ್ಟು 1.2 ಹೇಳಿದ್ದ ನೀವು? 1.2 ವಿತ್ ಫುಲ್ಲಿ ಫರ್ನಿಶ್ಡ್ ವಿತ್ ಬಾಲ್ಕನಿ. ಓಹೋ, ಬಾಲ್ಕನಿಗೆ ಇಲ್ಲಿ ಹ್ಯೂಜ್ ಬಾಲ್ಕನಿ ಬರುತ್ತೆ. ಗಾಳಿ ಬೆಳಕು ಎಲ್ಲ ನೋಡಿ. ಅಪ್ಪ ಪಾಪ, ಆರಾಮಾಗಿ ಗಾರ್ಡನ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಸೂಪರ್. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ಅಲ್ವಾ? ನೋಡಿ, ಇಲ್ಲಿ ನಿಮಗೆ ಬೆಡ್ ಟೇಬಲ್ ಕೂಡ ಇದೆ. ಆರಾಮಾಗಿ ಬೆಡ್ ಟೇಬಲ್ ಯೂಸ್ ಮಾಡ್ಬೋದು. ಇದು ಬೆಡ್ ಕಾಟ್ ಏನು ಕ್ವೀನ್ ಸೈಜಾ ಕಿಂಗ್ ಸೈಜ್? ಅದು ತುಂಬಾ ದೊಡ್ಡದಿದೆ. ಇದು ಅಂದ್ರೆ 6x6 ಹಾಕ್ಬೋದು ನೀವು. ಇಲ್ಲ, ಇದು ಆಕ್ಚುಲಿ 6.5ಗೆ 6 ಇದೆ. 6.5ಗೆ 6 ಇದೆ. ಅದೇ ಅಂದ್ರೆ ಕಿಂಗ್ ಸೈಜ್ ಬರುತ್ತೆ. ಕಿಂಗ್ ಸೈಜ್. ಸೂಪರ್. ಸೊ 2 bedrooms ಅಲ್ವಾ? 2 bedrooms. 3 bedrooms. 3 bedrooms ಮೇಡಮ್. 3 bedrooms. ಇಲ್ಲಿದೆ ಇನ್ನೊಂದು ರೂಮು. ಬಾತ್ರೂಮ್ಸ್ ಎಷ್ಟು ಬರುತ್ತೆ? 2. ಒಂದು ಅಟ್ಯಾಚ್ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಸೊ ಒಂದು ವಿಡಿಯೋದಲ್ಲಿ ಅಷ್ಟೆಲ್ಲ ಕವರ್ ಮಾಡೋದಕ್ಕಾಗಲ್ಲ, ತುಂಬ ಡೀಟೇಲ್ಸು ಅಂತ. ಕೆಲವೊಂದು ಬಿಲ್ಡಿಂಗ್ಸ್ ಮಾತ್ರ ತೋರಿಸಿದ್ವಿ. ಯಾವುದು ಕಂಪ್ಲೀಟ್ ಆಗಿದೆ ಅದನ್ನು ಮಾತ್ರ. ಕಂಪ್ಲೀಟ್ ಆಗದೆ ಇರೋ ಬಿಲ್ಡಿಂಗ್ಸು, ಅಂಡರ್ ಕನ್ಸ್ಟ್ರಕ್ಷನ್ಸ್ ಇರೋ ಬಿಲ್ಡಿಂಗ್ಸು ತುಂಬಾ ಇದೆ ಅವ್ರ ಹತ್ರ. ಸೊ ನಿಮಗೆ 20, 30, 30, 40 ಮಾತ್ರ ಅಲ್ಲ, 600 square feet ಕೂಡ ನಿಮಗೆ ಸಿಗುತ್ತೆ. ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 65 lakh rupees ಇರುತ್ತೆ. ಸೊ ಮೇಲೆ ಕೊಟ್ಟಿರೋ ನಂಬರ್ಗೆ ಬೇಗ ಕಾಲ್ ಮಾಡಿ. ಪೂರ್ತಿಯಾಗಿ ಫಿನಿಶಿಂಗ್ ಆಗಿರೋಂಥ ಬಿಲ್ಡಿಂಗು, ರೆಡಿ ಟು ಮೂವ್ ಇನ್ ಬಿಲ್ಡಿಂಗು. ಸೊ ನೀವು ಫಸ್ಟ್ ಫ್ಲೋರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಇದೆ ಅಂತ. ಈಗ ಆಲ್ರೆಡಿ ಔಟ್ ಸೈಡ್ ನೋಡಿದ್ದೀರಾ. 30-40 ಸೈಟು, ಡೆಡ್ ಎಂಡ್ ರೋಡು, ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ವಿತ್ ಪಾರ್ಕಿಂಗ್. ಯೂಜ್ ಪಾರ್ಕಿಂಗ್ ಬರುತ್ತೆ. ವಿತ್ ಗ್ರಾನೈಟ್ ಪಿಲ್ಲರ್ಗೆ ಗ್ರಾನೈಟ್ ಹಾಕಿ ಇದು ಮಾಡಿದ್ದಾರೆ. ಔಟ್ ಸೈಡು ಅಷ್ಟೇನೆ. ಓಕೆನಾ? ಡೆಡ್ ಎಂಡ್ ರೋಡ್ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಇಲ್ಲ. ಇನ್ನೂ 1-2 ಕಾರ್ ಪಾರ್ಕ್ ಬೇಕಾದ್ರೆ ಮಾಡ್ಕೊಬೋದು. ಇದು ಸಿಲಿಂಡರ್ಸ್. ಔಟ್ ಸೈಡ್ ಇಂದ SS ಇದೆ. ಗ್ರೌಂಡ್ ಫ್ಲೋರು ನಿಮಗೆ ಅಂದ್ರೆ ಸೇಫ್ಟಿ ಗ್ರಿಲ್ಲು, ಡಬಲ್ ಬೆಡ್ರೂಮ್ ಬರುತ್ತೆ. ಇದು ನಿಮಗೆ ಸಂಪು ಕೆಳಗಡೆ. ಅದು ಸಂಪ್ ಬರುತ್ತೆ, ನೀರಿನ ವಾಟರ್ದು. ಸೊ ಗ್ರೌಂಡ್ ಫ್ಲೋರ್ ಎಂಟ್ರೆನ್ಸು.
ಇದೇನು ಇವಾಗ ಗ್ರೌಂಡ್ ಫ್ಲೋರ್ ನೋಡ್ತಾ ಇದ್ದೀರಾ, ಇದು ರೆಂಟ್ ಪರ್ಪಸ್. ರೆಂಟ್ ಪರ್ಪಸ್ಗೆ ಎಷ್ಟು 2 bedrooms? 2 bedrooms. ಓಹೋ, ಗ್ರೌಂಡ್ ಅಲ್ಲೇ 2 bedrooms. ಎಷ್ಟು ವಿಶಾಲವಾಗಿದೆ ಇದು. ಯೂಶಲಿ ನಿಮ್ಗೆ 800 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ ಆ ಥರ. ಹಾ, ನೀವು ಬಂದ್ರೆ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ರೆಡಿ ಇದೆ, ರೆಡಿ ಟು ಮೂವ್ ಇನ್. ರೆಡಿ ಟು ಮೂವ್. ಓಕೆ, ಸೂಪರ್. ಎಲ್ಲ 3 ಇದು ಬರುತ್ತೆ, ಗ್ಲಾಸಸ್ ಬರುತ್ತೆ. ಓಹ್, ದೇವ್ರ ಮನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ. ಗ್ಲಾಸಸ್, ಈಚಿಂಗ್ ಗ್ಲಾಸಸ್. ನೀವು ಬಾಡಿಗೆ ಮನೆಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇಷ್ಟು ವಿಶಾಲವಾಗಿ ನಿಮ್ಗೆ ಸಿಗಲ್ಲ. ಹೌದು ಹೌದು. ಕಿಚನ್ ನೀವು ನಿಂತಿರೋ ಅಥವಾ ನೀವು ಫ್ರಿಡ್ಜ್ ಇಟ್ಕೊಬೋದು, ವಾಶ್ ಬೇಷನ್ನು, ಟವಲ್ಗೆ ಹ್ಯಾಂಗಿಂಗು, ಸೊ ನೀರು ಬರುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆ ಓಕೆ, ಅದೆಲ್ಲ ರೆಡಿ ಇದೆ, ರೆಡಿ. ನಾಳೆ ಬಂದ್ರು ಈ ಗ್ರೂಪ್ ಪ್ರೈಸ್ ಬೇಕಾದ್ರೆ ಮಾಡ್ಕೊಬೋದು, ಏನು ಸಮಸ್ಯೆ ಇಲ್ಲ. ಕಾಮನ್ ಬಾತ್ರೂಮ್ ಮಾಡಿದ್ದೀವಿ, ಅಂದ್ರೆ ಎಕ್ಸ್ಟ್ರಾ ಬಾತ್ರೂಮ್ ಮಾಡಿಲ್ಲ, ಚಿಕ್ಕದಾಗತ್ತೆ ಅಂತ ಒಂದೇ ಬಾತ್ರೂಮ್ ಮಾಡಿರೋದು. 2 ರೂಮ್ ಸ್ಪೇಷಿಯಸ್ ಬರುತ್ತೆ. ಅದೇ ಬಾತ್ರೂಮ್ ಕಮ್ಮಿ ಮಾಡಿ ಮನೆ ಸ್ಪೇಷಿಯಸ್ ಲಿವಿಂಗ್ ಏರಿಯಾ ಬೇಕಲ್ಲ. ಜಸ್ಟ್ ಇದು ಬರೋ ರೆಂಟ್ಗೆನೆ ಈ ತರ ಮಾಡಿದ್ದೀವಿ. ಬಟ್ ನೀವು ಫಸ್ಟ್ ಫ್ಲೋರ್ ನೋಡಿ, ನಾನು ಹೇಳೋದಲ್ಲ, ವಿಡಿಯೋ ನೋಡಿ ಆಮೇಲೆ ಹೇಳಿ ನನಗೆ. ಅದೇ ಓನರ್ ಯೂಸ್ಗಿನ್ನ ಹೆಂಗಿರುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ. ಇಷ್ಟು ಬಿಲ್ಡಿಂಗ್ ಅಲ್ಲಿ ಏನ್ ತೋರಿಸಿದೆ, 800 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಬಿಲ್ಡಿಂಗ್ ತೋರಿಸಿದೆ ನಿಮ್ಗೆ. ಹೌದು. ಸೊ ಅದನ್ನ ನೋಡಿದ್ರಲ್ಲ, ಅದಕ್ಕೆ ಒಂದು ಸ್ಟೆಪ್ ಮೇಲೆ ಫುಲ್ ಎಸ್ ಹಾಕಿರೋದು. ನೀವು ಐಟಮ್ ಎತ್ಕೊಂಡೋದಕ್ಕೂ ಈಸಿ ಟರ್ನ್ ಆಗುತ್ತೆ. ಓಕೆನಾ. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರ್ ಓನರ್ ಪ್ರಿಫರೆನ್ಸು, ಸೇಫ್ಟಿ ಗ್ರಿಲ್ಲು, ಎಲ್ಲದಕ್ಕೂ ಸೇಫ್ಟಿ ಗ್ರಿಲ್ಸ್ ಹಾಕ್ಸಿದ್ದಾರೆ, ಪಾಲಿಶಿಂಗು. ಓಕೆನಾ. ಸೊ ನೋಡಿ ನೋಡಿ, ಸೂಪರ್. ನೀವೇ ಹೋಗಿ. ಹೆವಿ ಇದೆ ಇದಂತೂ. ಟಿವಿ ಕ್ಯಾಬಿನೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದು, ವಿತ್ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲ್ಲ. ಮೇಡಮ್ ಎಲ್ಲ ಚಾರ್ಕೋಲ್ ಶೀಟ್ಸ್ ಹಾಕಿರೋದು, ಎಲ್ಲ ವುಡ್ಡೇ. ನೀವು ಫಾಲ್ ಸೀಲಿಂಗ್ ಏನಿದೆ ಅದೆಲ್ಲ ವುಡ್ಡೇ ಮಾಡಿರೋದು. LED ಪ್ಲಸ್ ನಿಮ್ಗೆ LED ಬರುತ್ತೆ, ಲೈಟ್ಸು, ಫ್ಯಾನ್ ನೋಡಿ LED ಇದೆ. ಓಕೆನಾ. 2 ಝೂಮರು, ಇಚ್ಚಿಂಗ್ ಗ್ಲಾಸಸ್. ಇದು ನಿಮಗೆ ಜಸ್ಟ್ ಸ್ಟಿಕ್ಕರ್ ಅಲ್ಲ, ನೀವು ಬೇಕಾದ್ರೆ ಇದನ್ನ ಟಚ್ ಮಾಡಿ. ಹೌದು. ಓಕೆನಾ. ನೀವು ಇಟ್ಕೊಬೋದು ಇದನ್ನ, ಆ ಥರ ಹಾಕ್ಸಿರೋದು. ಹೌದು. ಓಕೆನಾ. ದೇವ್ರ ಮನೆ. ಸೂಪರ್. ತ್ರಿಬಲ್ ಬೆಡ್ರೂಮ್. ಟ್ರಿಬಲ್ ಬೆಡ್ರೂಮ್ ಇದೆಯಾ? ಹೌದು. ಓಕೆ. ನಿಮ್ಗಿದು ಶೀಟ್ಸ್ ಶೀಟ್ಸ್ ಅಂದ್ರೆ ಇದು ವಾಲ್ ಪೇಪರ್ ನಿಮ್ಗೆ ಟಚ್ ಆಗುತ್ತೆ, ನೋಡಿದ್ರೆ ನಿಮ್ಗೆ ಫೀಲಿಂಗ್ ಆಗುತ್ತೆ. 3D ಫಿನಿಶಿಂಗ್ ಇದೆ. ಹೌದು, 3D ಫಿನಿಶಿಂಗ್ ಇದೆ. ಓಕೆ. ಇದೆಲ್ಲ ವಾಷೇಬಲ್. ಎಲ್ಲ ವಾಷಬಲ್. ವಾಷೇಬಲ್. ಇದು ಅಷ್ಟೇ, ಇದು ವಾಷೇಬಲ್. ಇದು ನೋಡಿ ಏನು ಸಕ್ಕತ್ತಾಗಿದೆ. ದೇವ್ರ ಮನೆದು. ನಿಮ್ಗೆ ಎಕ್ಸ್ಟ್ರಾ ನೀವು ಇಟ್ಕೊಳೋದಕ್ಕೆ ಅದೇ ಐಟಮ್ಸ್. ಕಿಚನ್ ಒಂದ್ಸರಿ ಕ್ಲೀನ್ ಆಗಿ ತೋರಿಸ್ಬಿಡಿ. ಎಲ್ಲ ಅಲ್ಯೂಮಿನಿಯಂ ಇದ್ರದ್ದು ಬರುತ್ತೆ ನಿಮ್ಗೆ. ಬಾಸ್ಕೆಟ್ಸ್ 5 ಬರುತ್ತೆ, ಒಂದು ಸ್ಟೋರೇಜ್ ನೋಡಿ, 2 ಯೂಸ್ ಅನ್ಸುತ್ತೆ ಅಲ್ಲ. ಯಾವುದು? ಅಲ್ಯೂಮಿನಿಯಂ ಇದೆಲ್ಲ. ಅಲ್ಯೂಮಿನಿಯಂ. ಇದು ವುಡ್ ಒಳಗಡೆ. ಒಳಗಡೆ ವುಡ್, ಈಚೆ ಇರೋದೆಲ್ಲ ಅಲ್ಯೂಮಿನಿಯಂ. ನಿಮ್ಗೆ ವಾಷೇಬಲ್ ಅಂದ್ರೆ ನಿಮ್ಗೆ ನೀರ್ ಗೀರ್ ಬಿದ್ರೆ ಏನಾಗಲ್ಲ, ಈಸಿ ಅಂದ್ರೆ ನೋಡಿ. ಈಗೆಲ್ಲ ಟ್ರೆಂಡಿಂಗ್ ಅದೇ ಅಲ್ಯೂಮಿನಿಯಂ ಕಬೋರ್ಡ್ಸ್, ವುಡ್ ಯಾರು ಹಾಕೋದಿಲ್ಲ. ವಾಟರ್. ಸೂಪರ್. ಕಿಚನ್ ವಿಶಾಲವಾಗಿದೆ. ಎಕ್ಸಿಸ್ಟಿಂಗ್ ಫ್ಯಾನ್, ಫಾಲ್ ಸೀಲಿಂಗ್. ಕಿಚನ್ ಯಾರು ಮಾಡ್ಸೋದೇ ಇಲ್ಲ. ಕಿಚನ್ಗೆ ಲೈಟಿಂಗ್ಸ್ ಬೇರೆ ಇದೆ. ಲೈಟಿಂಗ್ಸ್ ಇದೆ. ಸಕ್ಕತ್ತಾಗಿ ಕಟ್ಟಿದ್ದಾರೆ. ಪ್ರೈಸ್ ಹೇಳಿ. ಪ್ರೈಸ್ ಹೇಳ್ತೀನಿ. ಫಸ್ಟ್ ನೀವು ಮನೆ ನೋಡಿ ನನಗೆ ಮನೆ ಬಗ್ಗೆ ರಿವ್ಯೂ ಕೊಡಿ. ಯೂಸ್ ಬಾತ್ರೂಮ್ ಮೇಲ್ಗಡೆವರೆಗೂ ನಿಮ್ಗೆ ಫ್ಲೋರ್ ನೋಡಿ, ಫ್ಲೋರ್ ವರ್ಗು ನಿಮ್ಗೆ ಇದು ಹಾಕಿರೋದು, ಟೈಲ್ಸ್ ಹಾಕಿರೋದು. ಫುಲ್ ಟೈಲ್ಸ್ ಕವರಿಂಗ್ ಇದೆ ಇದು. ಐಟಮ್ಸ್ ಯಾರು ನೋಡಲ್ಲ, ಇಲ್ಲಿ ನೋಡಿ ಜಾಗ್ವಾರ್. ಎಲ್ಲ ಜಾಗ್ವಾರ್ ಐಟಮ್ಸ್, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ನೋಡಿ ಎಲ್ಲ ತೋರಿಸ್ತಿದ್ದೀನಿ. ಫುಲ್ ಮೇಲೆ ಈಸರ್ ಹಾಕಿರೋದು, ಇದಕ್ಕೆ ಈಸರ್ ಹಾಕಿರೋದು. ಇದು ಯಾವಾಗಲೂ ಯೂಸ್ ಆಗುತ್ತೆ ಅಂತ. ಕಮೋಡೋ ಅಷ್ಟೇನೆ, ಯೂರೋಸ್. ಸೂಪರ್. ದೊಡ್ಡದಾಗಿದೆ. ಇಲ್ಲಿ ವಾಷಿಂಗ್ ಬೇಷನ್, ವಾಶ್ ಬೇಷನ್ ಇದೆ. ಸೊ ಇದು ಪ್ಯೂರ್ಲಿ ರೆಂಟಲ್ ಇನ್ಕಮ್ ಬಿಲ್ಡಿಂಗು. ಇದು ಓನರ್ ಪ್ರಿಫರೆನ್ಸ್. ಇನ್ನು ನಿಮ್ಗೆ ಓನರ್ ಪ್ರಿಫರೆನ್ಸ್ ನನ್ನ ಮಾಸ್ಟರ್ ಬೆಡ್ರೂಮ್ ತೋರಿಸಿಲ್ಲ. ಇದು ಮಾಸ್ಟರ್ ಬೆಡ್ರೂಮ್. ಹೆವಿ ಇದೆ ಬೆಡ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಬಾತ್ರೂಮ್ ನೋಡಿ, ಇದು ಜಸ್ಟ್ ಕುಶನ್, ಎಲ್ಲ ಡೈಮಂಡ್ ತರದ್ದು ಹಾಕಿರೋದು ಕುಶನ್, ಸ್ಲೈಡಿಂಗು. ವಾಶ್ರೂಮ್ ಸಕ್ಕತ್ತಾಗಿ ಮಾಡಿದ್ದಾರೆ.
ಮ್ಯಾಕ್ಸಿಮಮ್ ಏನಾದ್ರು ಒಂದು ಸ್ವಲ್ಪ ಓಕೆ ಅಂದರೆ ಕಮೋಡ್ ತೆಗ್ದು ಟಬ್ ಹಾಕೊಬೋದು. ಅದಕ್ಕೆ ಬಿಟ್ಟು ಟಬ್ ಬೇಕಾದ್ರೆ ನೀವು ಬೇಕು ಅಂದರೆ ಟಬ್ ಫಿನಿಶ್ ಮಾಡ್ಕೊಬೋದು. ಸೊ ನೋಡಿ ಸ್ಲೈಡ್ ಡೋರ್ಸು 3 ಡೋರ್ ಬರುತ್ತೆ, 3 ಸ್ಲೈಡಿಂಗ್ ನೋಡಿ. ಫುಲ್ ಸ್ಟೋರೇಜು. ಆಮೇಲೆ ಇಲ್ಲಿ ಅಲ್ಯೂಮಿನಿಯಂ ಹಾಕಿದ್ದಾರೆ. ಸೂಪರ್. ಮೇಲೆ ಲೈಟಿಂಗ್ಸ್ ನೋಡ್ಬೋದು ನೀವು, ಏನು ಸಾಕಾಗಿದೆ, ಸೂಪರ್ ಆಗಿ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ವಾ? ಇದು ಮಾಸ್ಟರ್ ಬೆಡ್ರೂಮು. ಇನ್ನೊಂದ್ಸರಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇದು ಎಲ್ಲ ನಿಮಗೆ ಟಚಬಲ್ ಎಲ್ಲ 3D ವಾಲ್ಪೇಪರ್ಸ್. ಓಕೆನಾ? ಇದು ನೀವು ಬಂದು ನಿಮಗೆಲ್ಲ ಚಾರ್ಕೋಲ್ ಶೀಟ್ಸು. ಇದು ಅಷ್ಟೇ ನಿಮಗೆಲ್ಲ ನೋಡಿ ಹೇಗೆ ನೀವು ಇದನ್ನ ಮಾಡಿಸ್ತೀನಿ ಅಂದ್ರೆ ನಿಮ್ಗೆ ಇವತ್ತಿನ ಇದರಲ್ಲಿ 50,000 ರಿಂದ 60,000 ರೂಪಾಯಿ ಮಿನಿಮಮ್ ಕಾಸ್ಟ್ ಆಗುತ್ತೆ. ವಿತ್ ಸ್ಟೋರೇಜ್ ಕೂಡ ಇದೆ. ಸ್ಟೋರೇಜ್ ಇದೆ ಅಲ್ವಾ ಇದು? ಹೌದು, ವಿತ್ ಸ್ಟೋರೇಜ್ ಇದೆ. ಸೂಪರ್. ಇದರಲ್ಲೇ ಒಂದು ಕಬೋರ್ಡ್, ಬಟ್ಟೆ ಎಲ್ಲ ಇಡಿಸ್ಕೊಡುತ್ತೆ ವಿತ್ ಸ್ಟೋರೇಜು. ಬ್ಯಾಕ್ ರೆಸ್ಟಿಂಗು ನೋಡಿ, ಇದೆಷ್ಟು ಸಾಫ್ಟ್ ಆಗಿದೆ. ಡೈಮಂಡ್ ಕಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೂಪರ್. ನೆಕ್ಸ್ಟ್ ಸಿಂಗಲ್ ಬೆಡ್ರೂಮ್. ಇನ್ನೂ ಒಂದು ರೂಮ್ ಬರುತ್ತೆ, ಅದು ವಿತ್ ಕಾಟೆ. ಟೋಟಲ್ 3 ಬೆಡ್ರೂಮ್ಸ್. 3 ಬೆಡ್ರೂಮ್ಸ್, 2 ಕಾಟ್ ಬರುತ್ತೆ. ಹೌದು. ಇನ್ನೊಂದು ರೂಮ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಸಪರೇಟ್ ಇದೆ ಮೇಡಮ್. ನೋಡಿ, ಯಾವ್ದು ಇಂಡಿವಿಜುವಲ್ ಬರಲ್ಲ, ಡ್ರೆಸ್ಸಿಂಗ್ ಟೇಬಲ್ ಸಪರೇಟ್ ಬರುತ್ತೆ. ಸಂಜೆ ನೀವೇನಾದ್ರು ಲ್ಯಾಪ್ಟಾಪ್ ವರ್ಕ್ ಮಾಡ್ಕೊಂತೀನಿ ಅಂದ್ರೆ ಲ್ಯಾಪ್ಟಾಪ್ ಆರಾಮಾಗಿ ಇಟ್ಕೊಂಡು ವರ್ಕ್ ಮಾಡ್ಕೊಬೋದು. ಯೂಸ್ ಮಾಡ್ಬೋದು. ವಿಂಡೋ ಔಟ್ ಸೈಡ್ ನಿಮ್ಗೆ ಒಂದು ಗಾಳಿ ಬೆಳಕು ಬರುತ್ತೆ, ಒಂದು ಟೀ ಕಾಫಿನೋ ಏನಾದರೂ ಕುಡಿಯೋದಕ್ಕೆ. ಇದು ಅಷ್ಟೇ ಯೂಸ್ ಆಗಿ ಬರುತ್ತೆ. ಸ್ಟೋರೇಜ್ ಎಲ್ಲ ಸಖತ್ತಾಗಿದಾವೆ. ಇಲ್ಲಿ ಸ್ಟೋರೇಜ್ ಬರುತ್ತೆ, ಇಲ್ಲಿ ಸ್ಟೋರೇಜ್ ಬರುತ್ತೆ ನಿಮಗೆ. ಸೊ ಈ ಮನೆಯಲ್ಲಿ 3 ಬೆಡ್ರೂಮ್ಸ್, 2 ಬೆಡ್ ಕಾಟ್, 1 ವಿತೌಟ್ ಬೆಡ್ ಕಾಟ್ ರೂಮ್. ಹೌದು. ಅದು ಬೇಕಾದ್ರೆ ಸ್ಟೋರೇಜ್ಗೆ ಹಾಕ್ಬೋದು. ಇಲ್ಲೂ ಚಿಕ್ಕದಾಗಿ ಒಂದು ಮಾಡಿದೀವಿ. ಬೆಡ್ ಟೇಬಲ್ ಇದೆಯಾ? ಹೌದು, ಚಿಕ್ಕ ಟೇಬಲ್, ಅದು ಓಪನ್ ಇದೆ. ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ. ಹೌದು. ಎಲ್ಲ 3D ವಾಲ್ಪೇಪರ್ಸ್. ಇದಕ್ಕೂ ಸ್ಟೋರೇಜ್ ಬರುತ್ತೆ ಇಲ್ಲಿ. ಇಲ್ಲೂ ಸ್ಟೋರೇಜ್. ಎಲ್ಲ ಕಾಟ್ಗೂ ಸ್ಟೋರೇಜ್ ಹಾಕಿದ್ದಾರೆ. ಸಖತ್. ಫುಲ್ ಇದೆ, ಅದು ಫುಲ್ ಓಪನ್ ಆಗುತ್ತೆ. ಅದು ಅಲ್ಲಿವರೆಗೂ ನೀವು ಆರಾಮಾಗಿ ಎಲ್ಲ ಸ್ಟೋರ್ ಮಾಡ್ಬೋದು. ಈಸಿಯಾಗಿ ತಗೊಂಡು ನೀವು ಎಲ್ಲಿ ಬೇಕಾದ್ರೂ ಇದು ಮಾಡ್ಬೋದು. ಆ ಥರ ಇದೆ ಸ್ಟೋರೇಜ್. ಲೈಟಿಂಗ್ಸ್ ಎಲ್ಲ ಬೇಜಾನಾಗಿ ಕೊಟ್ಟಿದ್ದಾರೆ. ಈ ಡಿಸೈನ್ಸ್ ಬಂದು ಮೇಡಮ್ ನಿಮಗೆ ಲೈಟಿಂಗ್ಸ್ ಎಲ್ಲ ಒಂಥರ ಕಾಣಿಸುತ್ತೆ, ವಿತೌಟ್ ಲೈಟಿಂಗ್ ಎಲ್ಲ ಒಂಥರ ಕಾಣಿಸುತ್ತೆ. ಹೌದು, ಎಲ್ಲ 3D ಫಿನಿಶಿಂಗ್ ಸೂಪರ್ ಇದೆ. ಎಷ್ಟಿದೆ ಇದು? 30-40. 30-40 G+2 ಫ್ಲೋರ್ಸು. ಅಂದ್ರೆ G+1.5 ಆ ಥರ ಏನಿಲ್ಲ, G+2 ಫ್ಲೋರ್ಸ್ ಬರುತ್ತೆ. ಗ್ರೌಂಡು, ಡಬಲ್ ಬೆಡ್ರೂಮು, ಪಾರ್ಕಿಂಗು. ಫಸ್ಟ್ ಫ್ಲೋರ್ ಇದು ನೋಡ್ತಾ ಇರೋದು 3 ಬೆಡ್ರೂಮ್ ವಿತ್ 2 ಬಾತ್ರೂಮ್ಸು. ಸೆಕೆಂಡ್ ಫ್ಲೋರಲ್ಲಿ 1 ಡಬಲ್ ಬೆಡ್ರೂಮ್, 1 ಸಿಂಗಲ್ ಬೆಡ್ರೂಮ್. ಸೊ ಓನರ್ ಇದ್ಕೊಂಡು 2 ಡಬಲ್ ಬೆಡ್ರೂಮ್, 1 ಸಿಂಗಲ್ ಬೆಡ್ರೂಮ್ ರೆಂಟಿಗೆ ತಗೊಬೋದು. ಸೊ ಇದು ಕಾಸ್ಟ್ ಒಂದು 1,60 lakhs, 1,60,00,000. ಫುಲ್ಲಿ ಫರ್ನಿಶು. ನಾವು ಈಗ ಬಾಡಿಗೆ ಮನೆಗಂತ ಆಗ್ಲಿ ಬೇರೆದಕ್ಕೆ ಯಾವುದು ಬೇರೆ ಕ್ವಾಲಿಟಿ ಯೂಸ್ ಮಾಡಿಲ್ಲ, ಒಂದೇ ಕ್ವಾಲಿಟಿನೇ ಯೂಸ್ ಮಾಡಿರೋದು. ಸಪ್ರೇಟ್ ಕ್ವಾಲಿಟಿ ಆಗಲಿ ಮತ್ತೊಂದಾಗ್ಲಿ ಏನು ಯೂಸ್ ಮಾಡಿಲ್ಲ. ಹೋಲ್ ಬಿಲ್ಡಿಂಗ್ ಒಂದೇ ಕ್ವಾಲಿಟಿ ಯೂಸ್ ಮಾಡಿದೀವಿ. ಓನರ್ ಮನೆಗೆ ಬೇರೆ, ಈ ಮನೆಗೆ, ಯಾಕಂದ್ರೆ ಮನೆ ಒಬ್ರದೇನೆ, ಬಾಡಿಗೆ ಮನೆಗೆ ಅಂತ ಬೇರೆ ಕ್ವಾಲಿಟಿ ಯೂಸ್ ಮಾಡಿಲ್ಲ. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಕಮ್ಮಿ ಇರ್ಬೋದು, ಕಾಟ್ ಗೀಟ್ ಆಗದೆ ಇರ್ಬೋದು ಅಷ್ಟೇ. ಅದು ಬಿಟ್ರೆ ಕನ್ಸ್ಟ್ರಕ್ಷನ್ ಆಫ್ ಕ್ವಾಲಿಟಿ, ವರ್ಕಿಂಗ್ ಕ್ವಾಲಿಟಿ ಇವಾಗ ನೀವೇ ನೋಡ್ತಾ ಇದ್ದೀರಾ. ಯಾವುದು ಇದೆಲ್ಲ ಒಂದೇ ಮರ ಮೇಡಮ್, ಬಟ್ ಪಾಲಿಶಿಂಗು, ಬಫಿಂಗ್ ಸಿಸ್ಟಮ್. ಈಗ ನಾನು ಟೋಪಿ ಕಾಣಿಸ್ತಾ ಇದೆ, ನೀವು ನೋಡಿದ್ರೆ ಆ ಥರ ಸಿಸ್ಟಮ್ ಇದು, ಬಫಿಂಗ್ ಮಾಡಿರೋದು. 1.6 crore ಹೇಳ್ತಿದ್ದೀರಾ? 1,60,00,000 ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೂಪರ್. ಸೊ ಇಲ್ಲಿ 2 ಮನೆ ಇದೆಯಾ ಒಂದೇ ಜಾಗದಲ್ಲಿ? ಹೌದು, ಅದೇ ಅದು ಒಂದು, ಇದು ಒಂದು. ಎಲ್ಲ ಫುಲ್ ಗ್ರಿಲ್ ಸೇಫ್ಟಿ ಇದೆ. ಈಗ ನಾವು ಫಸ್ಟ್ ಫ್ಲೋರ್ ನೋಡಿದ್ರ, ಇದು ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಬಂದು ಓನರ್ ಇರೋದಕ್ಕೆ, ಇದು ಸೆಕೆಂಡ್ ಫ್ಲೋರ್ ರೆಂಟ್, ಗ್ರೌಂಡು ಮತ್ತೆ ಸೆಕೆಂಡ್ ಫ್ಲೋರ್ ರೆಂಟ್ ಪರ್ಪಸ್. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ಇದು. ಓಕೆ, ಈಗ ನೋಡಿದ್ರಲ್ಲ ಅಲ್ಲೇನಿದೆ ಅಂತ, ಸೇಮ್ ಟಿವಿ ಕ್ಯಾಬಿನೆಟ್ ಇದೆ. ರೆಂಟಲ್ ಪರ್ಪಸ್ಗೆ ಸೂಪರ್ ಆಗಿ ಮಾಡಿದ್ದಾರೆ. ಕಿಚನ್, ಸಿಂಕ್ ನೋಡಿ ಹೆವಿ ದೊಡ್ಡದಿದೆ. ಈಗ ಬಾತ್ರೂಮ್ ನೋಡಿ, ಇವಾಗ ನೀವು ಇದು ಬಾಡಿಗೆ ಮನೆಗೆ ಅಂತ ಬೇರೆ ಹಾಕಿಲ್ಲ, ಜಾಗ್ವಾರೆ ಹಾಕಿರೋದು. ಜಾಗ್ವಾರೆ ಇರೋದು, ಇದು ಯೂರೋಸೇ ಹಾಕಿರೋದು. ಸ್ಪೇಷಿಯಸ್ ಆಗಿದೆ. ಅದರ ಸ್ಲೈಡಿಂಗ್, ಕೆಲವೊಂದು ಸ್ಲೈಡಿಂಗ್ ಮಾಡಿದ್ದೀವಿ. ಓಕೆ, ಸೊ ಓನರ್ ಇರೋದಂಥದಕ್ಕೆ ಇದೆಲ್ಲ ಓಪನಿಂಗ್ ಕೊಟ್ಟಿದ್ದೀವಿ. 2 ರೂಮ್ ಬರುತ್ತೆ, ಡಬಲ್ ಬೆಡ್ರೂಮ್, ಅಲ್ಲೊಂದು ರೂಮ್ ಬರುತ್ತೆ. ಇಲ್ಲಿ ಜಾಗ ಇದೆ, ನೀವು ಆರಾಮಾಗಿ ಏನಾದರೂ ಬಟ್ಟೆಗಳನ್ನ ಏನಾದರೂ ಸ್ಟೋರ್ ಮಾಡ್ಕೊಬೋದು. ಆ್ಯಂಡ್ ಎಲ್ಲದರಲ್ಲೂ ಮಿರರ್ಸ್ ಇದೆ ನೋಡಿ.
ಮಿರರ್ಸು ಆ್ಯಂಡ್ ಗಾಳಿ ಬೆಳಕೆಲ್ಲ ಸೂಪರ್ ಇದೆ. ಮೇಲೆ ಕೂಡ ಲೈಟಿಂಗ್ಸ್ ಬರುತ್ತೆ. ಸೊ ಇದು ರೆಂಟಲ್ ಪರ್ಪಸ್ಗಾಗಿರೋದಕ್ಕೆ ನಿಮಗೆ ಕಾಟ್ ಇಲ್ಲ, ಓನರ್ಸ್ಗೆ ಅಂದರೆ ಕಾಟ್ ಕೂಡ ಇದೆ ಮೇಲೆ ನಿಮಗೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ನನ್ನ ಹತ್ರ 600 ಸ್ಕ್ವೇರ್ ಫೀಟ್ ಸಿಗುತ್ತೆ, 20-30 ಡೈಮೆನ್ಷನ್, G+1 ಫ್ಲೋರು, 65 lakhs. 65 lakhs. ಲೋ ಬಜೆಟ್ ಏನು ನೋಡ್ತೀನಿ 65 ಲಕ್ಷದಿಂದನೂ ಕೊಡ್ತೀನಿ, ಬಟ್ ಅರ್ಧ ಸೈಟಲ್ಲಿ ಸಿಗುತ್ತೆ, ಫುಲ್ ಸೈಟಲ್ ಅಲ್ಲ. 800 ಆಗಾದ್ರೆ 86 ಸ್ಟಾರ್ಟಿಂಗ್ ಪ್ರೈಸು, 600 ಆಗಾದ್ರೆ 65 ಸ್ಟಾರ್ಟಿಂಗ್ ಪ್ರೈಸು, 30-40 ಆದ್ರೆ 1,20,00,000 ಸ್ಟಾರ್ಟಿಂಗ್ ಪ್ರೈಸ್. ಸೊ ಇವ್ರ ಹತ್ರ ಎಲ್ಲ ಡೈಮೆನ್ಷನಲ್ಲೂ ಸಿಗುತ್ತೆ. ಜಸ್ಟ್ ಇವರ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋದಕ್ಕಾಗಲ್ಲ ಅಂತ ಖಂಡಿತ. ಈಗ ಆಲ್ಮೋಸ್ಟ್ ನಾನು 4-5 ಬಿಲ್ಡಿಂಗ್ ಅಷ್ಟೇ ನೀವು ಕವರ್ ಮಾಡಿರಿ 30-40 ಅದರಲ್ಲೂ ಇನ್ನೂ ಒಂದೆರಡು. ಇವಾಗ ನಾವು ನಿಂತಿರೋ ಬಿಲ್ಡಿಂಗ್ ಬಂದು 30-50 ಆಕ್ಚುಲಿ ಕೀ ಇಲ್ಲ, ಇಲ್ಲಾಂದ್ರೆ ಅದನ್ನು ನಾನು ವಿಡಿಯೋ ಅಂದ್ರೆ ಅದು ಕೂಡ ಇದೆ. ಸೊ ಆದಷ್ಟು ನಮ್ಗೆ ಎಷ್ಟು ಫರ್ನಿಶ್ ಆಗಿದೆಯೋ ಅಷ್ಟು ನಿಮ್ಗೆ ತೋರಿಸಿದೀವಿ. ಇನ್ನ ತೋರಿಸ್ತಾ ಇರೋದು ಮನೆಗಳು ತುಂಬಾನೇ ಇದಾವೆ. ಈ ಪ್ಲೇಸ್ ಅಲ್ಲಿ ನೀವು ಮನೆ ತಗೊಂಡ್ರೆ ತುಂಬಾನೇ ಒಳ್ಳೆ ಕೆಲಸ ಆಗುತ್ತೆ ಅಂಡ್ ಕಮ್ಮಿ ಬಜೆಟ್ ಅಲ್ಲೂ ಸಿಗ್ತದೆ. ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 70% ಲೋನ್ಸ್ ಕೊಡಿಸ್ತಿದ್ದಾರೆ ಅಂಡ್ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ವಿಡಿಯೋ ಮೇಲೆ ಬರ್ತಾ ಇರುತ್ತೆ. ಮರಿದಿವರ ಇವ್ರನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಪ್ಲೇಸ್ ನ ವಿಸಿಟ್ ಮಾಡಿ, ಖಂಡಿತ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ತೀರಾ. ಥ್ಯಾಂಕ್ ಯು.